ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಆಫೀಸ್ ರಜೆ ಇತ್ತು. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ. 7:45 ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ತೇಜುನು ನಮ್ಮ ಜೊತೆ ಎದ್ದುಬಿಟ್ಟಿದ್ದ. ನಾವು ಎಷ್ಟು ಬೇಗ ಎದ್ರೂ ಅವನು ನಮ್ಮ ಜೊತೆ ಅಷ್ಟು ಬೇಗನೆ ಎದ್ದುಬಿಡ್ತಾನೆ. ಹಾಗಾಗಿ ನಮ್ಮ ಮನೇಲಿ ಬೇಗ ಕೆಲಸ ಆಗೋದೇ ಇಲ್ಲ. ನಾನು ತುಂಬ ತರಲೆ ಮಾಡ್ತಾ ಇರ್ತಾನೆ. ಅವನಿಗೂ ಒಂದು ಲೋಟ ಹಾಲು ಕೊಟ್ಟೆ. ಹಾಲು ಕುಡಿದ್ಮೇಲೆ ಅಣ್ಣ ಫುಲ್ ಎನರ್ಜಿ ಬಂದುಬಿಡ್ತು. ಆಟ ಆಡ್ತಾ ಇದ್ದ. ನಮ್ಮ ತೇಜು ಮನೆ ತುಂಬ ಕಸ ಆಡ್ಬಿಟ್ಟಿದ್ದ. ಹಂಗಾಗಿ ಬೇಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಜೊತೆಗೆ ಚಟ್ನಿ ಮಾಡಿದ್ವಿ. ಟಿಫನ್ನೆಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಬಂದೆ. ಇವತ್ತೊಂದು ಭರ್ಜರಿ ಪಾತ್ರೆ ನನಗೋಸ್ಕರ ಕಾಯ್ತಾ ಇತ್ತು. ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ರೆಸ್ಟ್ ಮಾಡಿದೆ. ಮೊನ್ನೆಯಿಂದ ನನ್ನ ತಂಗಿ ಮೆಹಂದಿ ಹಾಕು ಅಂತ ಹೇಳ್ತಾ ಇದ್ಲು. ಹಂಗಾಗಿ ಇವತ್ತು ಹಾಕ್ತೀನಿ ಬಾ ಅಂತ ಕೂರಿಸ್ಕೊಂಡು ಕೋನ್ ಹಾಕ್ತಾಯಿದ್ದೆ. ನಾನೇನು ತುಂಬ ಚೆನ್ನಾಗಿ ಹಾಕೋಕ್ಕೆ ಬರಲ್ಲ, ಒಂದು ರೇಂಜಿಗೆ ಹಾಕ್ತೀನಿ. ಫುಲ್ ಮೆಹಂದಿ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಯಾವ ಥರ ಇದೆ ಅಂತ. ಅಷ್ಟೇನು ಚೆನ್ನಾಗಿ ಹಾಕಿರಲ್ಲ ಗೈಸ್. ಮೆಹಂದಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಮೆಹಂದಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ನಾನು ಚೆನ್ನಾಗೇ ಹಾಕ್ತೀನಿ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಂಗಾಗಿ ಬೇಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದೆ. ಹನುಮಾನ್ ಚಾಲೀಸ್ ಓದೋಣ ಅಂತ ಕೂತೆ. ನಮ್ಮನೆ ಪುಟಾಣಿ ತರಲೆ ನನಗೆ ಓದೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ತರಲೆ ಮಾಡ್ತಾಯಿದ್ದ. ನೀವೇ ನೋಡ್ತಾ ಇದ್ದಿಲ್ಲ ಯಾವ ರೀತಿ ತರಲೆ ಮಾಡ್ತಿದ್ದ ಅಂತ. ದೇವ್ರ ದರ್ಶನ ಮಾಡ್ಕೊಂಡು ನಾನು ಅಮ್ಮ ಹೊರಗಡೆ ಸ್ವಲ್ಪ ಐಟಮ್ಸ್ ತರಬೇಕಿತ್ತು. ಆವಾಗ ಹೊರಟ್ವಿ. ಇಲ್ಲ ಸೇಲ್ ಹಾಕಿದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಗೈಸ್. ಮುಂದಿನ ವೀಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ ಬಾಯ್.